ಎನಗೆ ಧರೆಯೊಳಗೆ ಭೂಮಿಯೊಳಗೆ ಎಳಂಬಳಿರ ಎನಗೆ ಎನಗೆ ಧರೆಯೊಳಗೆ ಭೂಮಿಯೊಳಗೆ ಎಳಂಬಳಿರ ಎನಗೆ ಬಾಲಕರನ್ನು ಎಚ್ಚರಗೊಳಿಸಿ ಗುರುಗಳ ಪ್ರಾಣವ ಉಳಿಸುವೆನು ಗುರುಗಳ ಪ್ರಾಣವ ಉಳಿಸುವೆನು ಎಳಂಬಳಿರ ಎನಗೆ ಧರೆಯೊಳಗೆ ಭೂಮಿಯೊಳಗೆ ಎಳಂಬಳಿರ ಎನಗೆ ನನ್ನ ವಿದ್ಯಾಗುರುಗಳು ಸೋಳನ ಮರಣ ನಿಂತುಕೊಂಡು ನನ್ನನ್ನೇ ಚಾಲಿಸುತ್ತಿರುವರು. ಏನು ಮಾಡಲಿ ಏರಲಿ ಆಡಿನಲ್ಲಿ ಮಲಗಿರುವ ಬಾಲಕರನ್ನು ಎಚ್ಚರಗೊಳಿಸಿ ನನ್ನ ಗುರುಗಳ ಪ್ರಾಣವನ್ನು ಉಳಿಸುವನು. ಇದಲ್ಲವೇ ನನ್ನ ಸಾಹಸ, ಇದಲ್ಲವೇ ನನ್ನ ಪ್ರತಾಪ. ತಂದೆಯವರ ಪಾದಕ್ಕೆ ನಮಸ್ಕರಿಸುವೆ. ಕುಮಾರ ನಿನಗೆ ಮಂಗಳವಾಗಲಿ. ಮೇಲೆ ಕೇಳಿ. ಕುಮಾರರೇ, ಕುದುರೆ ಸವಾರಿಗೆ ಹೋದ ನೀವು ಇಷ್ಟು ತಡವಾಗಿ ಬರಲು ಕಾರಣವೇನು? ತಂದೆಯೇ, ಸರೋವರದಲ್ಲಿ ಜಲಪಾನವನ್ನು ಮಾಡಿಕೊಂಡು ವೃಕ್ಷದ ಕೆಳಗೆ ವಿಶ್ರಾಂತಿಯನ್ನು ಪಡೆದುಕೊಂಡು ಪಟ್ಟಣಕ್ಕೆ ಬರುವಷ್ಟರಲ್ಲಿ ಇಷ್ಟು ವೇಳೆ ಆಯಿತು ತಂದೆಯೇ. ಮಂತ್ರಿ ರಾಜೇಂದ್ರ, ಈ ಮಾತು ಹಾಗಿರಲಿ. ಅವರು ನಮ್ಮ ವಿದ್ಯಾಗುರುಗಳು. ಅವರನ್ನು ಸೋಲುಕಾಕದಂತೆ ನಮ್ಮ ರಾಜ್ಯಸಭೆಗೆ ಬರುವಂತೆ ಆಜ್ಞೆಯನ್ನು ಮಾಡು ಮಂತ್ರಿ. ಹಾಗೆ ಆಗಲಿ ರಾಜೇಂದ್ರ. ಯಾರಲ್ಲಿ ನಮ್ಮ ವಿದ್ಯಾಗುರುಗಳನ್ನು ಸೂಲಕ್ಕಾಕದಂತೆ ಆಜ್ಞೆಯಾಗಿರುವುದು, ಆದರನ್ನು ಆ ಸ್ಥಾನಕ್ಕೆ ಬರ ಮಾಡಿ. ನಡಿ ನಡಿಯದು ಒಳ್ಳನೆ. ನಡಿ ನಡಿ ಒಳ್ಳನೆ. ಈಗ ಸೂಲಕ್ಕಾಕುವೆ. ನಡಿ ನಡೆಯದು ಒಳ್ಳನೆ. ಈಗ ಸೂಲಕ್ಕಾಕುವೆ. ಈಗ ಸೂಲಕ್ಕಾಕುವೆ. ಬೇಗ ಸೂಲಕ್ಕಾಕುವೆ. ನಡಿ ನಡೆಯದು ಒಳ್ಳನೆ. ಈಗ ಸೂಲಕ್ಕಾಕುವೆ. ಈಗ ಸೂಲಕ್ಕಾಕುವೆ. ಈಗ ಸೂಲಕ್ಕಾಕುವೆ. ಹೇ ಪಾಪಿ, ಹೇ ಪಾಪಿ, ಇದೇ ಸುಲದ ಮರ, ಇದಕ್ಕೇನು ಉತ್ತರ ಕೊಡುವೆ? ಅಯ್ಯ ದೂತರೆ, ಸ್ವಲ್ಪ ತಡವನ್ನು ಮಾಡಿದರೆ ನಿಮ್ಮ ಈವರೆಗೂ 10,000 ಹಣವನ್ನು ಕೊಡುವೇನಪ್ಪ. ಕರಿಯ 10,000 ವರ ಕೊಟ್ರ ಅಂತ ಕಣೋ. ನೋಡಿದ್ರೆ ಹಳೆ ಪಂಚ, ಈ ಹಳೆ ಗಡ್ಡ, ಹಳೆ ರೂಮ್ ಮಾಡ್ಕೊಂಡು 10,000 ರೂಪಾಯಿ ಎಲ್ಲ ಕೊಡ್ತಾರೆ. ನೋಡಿದರೆ ಬಡ ಲಾಲಿಸಿ ನೀವು 10,000 ಆಮೇಲೆ ಸುಲ್ಕ ಇದು ಲಾಲಿಸಿ ನೀವು ಒಂದೆರಡು ಗಡಿಗೆ ತಡವ ಮಾಡಿದರೆ ನಿಮ್ಮೀರ್ವರೆಗೂ 10,000 ಹಣವನ್ನು ಕೊಡುವೆನು ದೂತರೇ. ಅಯ್ಯ ದೂತರೇ, ಒಂದೆರಡು ಗಡಿಗೆ ತಡವನ್ನು ಮಾಡಿದರೆ ನಿಮ್ಮೀರ್ವರೆಗೂ 10,000 ಹಣವನ್ನು ಕೊಡುವೆನಪ್ಪ. ಲೇ ಅಮಾಸೆ, 10,000 ಈಸ್ಕೊಂಡು ಆಮೇಲೆ ಸುಲುಕ 10,000 ವರ ಎಲ್ಲಿದೆ ತಂದು ಕೊಡ್ತೀಯಪ್ಪ? ನಮ್ಮ ಆಶ್ರಮದಿಂದ ತರಿಸಿಕೊಡುವೆನಪ್ಪ. ಆಶ್ರಮ ಗುಡಿಸ್ಲ ಆಶ್ರಮ, ಹಳೆ ಪಂಚ, ಅದ್ರ 10,000 ವರ ಇಲ್ಲಿ ಮಾಡಿದ್ವಿ, ತಂದೆ ಕೊಡುವೆನಪ್ಪ. ಕೆಂಚ ಏನ ಮಾಡೋದು? 10,000 ಹಣ ಈಸ್ಕೊಂಡು ಆಮೇಲೆ ಸುಲುಕ ಕಣ್ಕಡ್ಲ. ಪರಮಾತ್ಮ, ಕಾಕವಾಹನ, ಕಲಿ ಪುರುಷ, ಛಾಯಾದೇವಿ ತನಯ, ಬೇಗ ಬಂದು ನನ್ನನ್ನು ಕಾಪಾಡು ಕಾಪಾಡು. ಬೇಗ ಡ್ಯಾನ್ಸ್ಗಳು ಅಂತ ನಾವು ಪರಮಾತ್ಮ ಪರದೇ ಬಂದು ಕಾಯಯ ದೇವಾ ಬಂದು ಕಾಯಯ. ಪರಮಾತ್ಮ ಕಾಕವಾಹನ ಪರಮಾತ್ಮ ಪೊರೆ ದೇವ ಬಂದು ಕಾಯಯ ಬಂದು ಕಾಯಯ ಬಂದು ಕಾಯಯ. ದೂತಾರೋ
ದಯಾಮಯ ದೇವಾ ದಯಾಮಯ ದೇವಾ ದಯಾಮಯ ದೇವಾ ದಯಾಮಯ ದೇವಾ ನಿನ್ನನ್ನು ನೋಡುವ ಹಂಬಲಬೇಕೋ ನನ್ನಲ್ಲಿ ತುಂಬಿದೆಯೋ ನಿನ್ನನ್ನು ನೋಡುವ ಹಂಬಲಬೇಕೋ ನನ್ನಲ್ಲಿ ತುಂಬಿದೆಯೋ ದೇವಾ ಕರೆದಿಕೋ ಸನ್ನಿಧಿಗೆ ಸ್ವಾಮಿ ಕರೆದಿಕೋ ಸನ್ನಿಧಿಗೆ ದೇವಾ ಕರೆದಿಕೋ ಸನ್ನಿಧಿಗೆ ನಿನ್ನನ್ನು ನೋಡಲು ಕಮಲಗಳ ನನ್ನಲ್ಲಿ ತುಂಬಿದೆಯೋ ನಿನ್ನ ಪಾದವ ಪೂಜೆ ಮಾಡುವ ಕೈಗಳು ದೊರೆಯೊಳಗೆ ಭಕ್ತ ರಕ್ಷಕನೇ ಭಕ್ತ ವಸ್ತ್ರಲನೇ ಭಕ್ತ ವಸ್ತ್ರಲನೇ ಭಕ್ತ ವಸ್ತ್ರಲನೇ ನಿನ್ನನ್ನು ನೋಡುವ ಹಂಬಲವೇಕೋ ನನ್ನಲ್ಲಿ ತುಂಬಿದೆಯೋ ದೇವಾ ಕರೆದಿಕೋ ಸನ್ನಿಧಿಗೆ ಸ್ವಾಮಿ ಕರೆದಿಕೋ ಸನ್ನಿಧಿಗೆ ದೇವಾ ಕರೆದಿಕೋ ಸನ್ನಿಧಿಗೆ ಶನಿದೇವರ ಪಾದ ಗೋವಿಂದೋ ಶನಿದೇವರ ಪಾದ ಗೋವಿಂದೋ ಛಾಯಾದೇವಿ ಪಾದ ಗೋವಿಂದೋ ದೂತರೇ ಗುರುಗಳ ಸುಲಕಾಗದಂತೆ ನಿಮ್ಮ ರಾಜಾಜ್ಞೆ ಆಗಿರುವುದು. ಗುರುಗಳನ್ನು ಮರ್ಯಾದೆಯಿಂದ ರಾಜಸ್ಥಾನಕ್ಕೆ ಕರೆತನ್ನಿ. ಮಕ ನೋಡ್ರೆ 5,000 20 ಪೈಸೆ ಸಿಗ್ಲಕ್ಕ ನಡಿಲ ಮಹಾರಾಜ ನಡಿಯೋ ಗುರುದೇವ ನಾವು ಮಾಡಿದ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ದೇವ. ರಾಜೇಂದ್ರನೇ, ಇದರಲ್ಲಿ ನಿನ್ನದೇನೂ ತಪ್ಪಿಲ್ಲ. ಎಲ್ಲವೂ ಛಾಯಾಸುತನಿಂದ ಬಂದ ತೊಂದರೆಗಳು. ನೀವಿನ್ನೂ ರಾಜಭಾರ ಮಾಡಿಕೊಂಡು ಸುಖವಾಗಿರುವರಾಗಿ. ಅರಿಯದೆ ಗೈದ ಅಪರಾಧವ ಗುರುದೇವ ಅರಿಯದೆ ಗೈದ ಅಪರಾಧವ ಮಾಡಿದ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ದೇವಾ. ಗುರುದೇವ, ಅರಿಯ ಮಕ್ಕಳ ಶಿರಸನ್ನು ನೋಡಿ ಗುರುದೇವ ಮಕ್ಕಳ ಶಿರಸನ್ನು ನೋಡಿ ನಿಮ್ಮನ್ನು ಸೂಲಕ್ಕೆ ಗೈದ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ದೇವಾ.
ಬಂಧಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ದೇವ, ಬೇಡಿಕೊಳ್ಳುವೆನು. ರಾಜೇಂದ್ರನೇ, ಇದರಲ್ಲಿ ನಿನ್ನದೇನು ತಪ್ಪಿಲ್ಲ. ಎಲ್ಲವೂ ಆ ಶನಿ ಪರಮಾತ್ಮನಿಂದ ಉಂಟಾದ ತೊಂದರೆಗಳು. ನೀವಿನ್ನೂ ರಾಜಭಾರ ಮಾಡಿಕೊಂಡು ಸುಖವಾಗಿರುವರಾಗಿ. ಮಹಾರಾಜರೇ, ಧೂತರೆ, ಈತರು ಯಾರಾಗಿರಬಹುದು ಮಹಾರಾಜರೇ? ಧೂತರೆ, ಇವರು ಯಾರೆಂದು ತಿಳಿದಿರಿ? ಯಾರಾಗಿರಬಹುದು? ನಮ್ಮ ವಿದ್ಯಾಗುರುಗಳು. ಓ, ವಿದ್ಯಾಗುರುಗಳೇ, ನಮ್ಮ ವಿದ್ಯಾಗುರುಗಳು ಇವರು. ಗುರುಗಳೇ, ನಾವು ನಾವು ಮಾಡಿದ ಮಾಡಿದ ಅಪರಾಧ ಅಪರಾಧವನ್ನು ಮನ್ನಿಸಬೇಕೆಂದು ತಮ್ಮಲ್ಲಿ ಬೇಡ್ತೇವೆ. ಅಯ್ಯ ದೂತರೇ, ಇದರಲ್ಲಿ ನಿಮ್ಮದೇನು ತಪ್ಪಿಲ್ಲ. ಎಲ್ಲವೂ ಆ ಶನಿ ಪರಮಾತ್ಮನಿಂದ ಉಂಟಾದ ತೊಂದರೆಗಳು. ನೀವಿನ್ನೂ ರಾಜ್ಯಭಾರ ಮಾಡಿಕೊಂಡು ಎಲ್ಲರೂ ಸುಖವಾಗಿರುವರಾಗಿ. ಧೂತರಿ, ನಿಮ್ಮ ನಿಮ್ಮ ಸ್ಥಾನಕ್ಕೆ ನೀವು ಒಳ್ಳೆಯವರಾಗಿ. ನಮ್ಮ ಪಡೆದೇ ಆಗಬಹುದು. ಬಂದೆಯೋ ಹಾ ಪರಮಾತ್ಮ ಬಂದೆಯೋ? ಸರಿರಾಜ, ಪುನಃ ಬಂದೆಯ ಸರಿರಾಜ. ಗುರುದೇವ, ಒಂದು ಕಾಲಯವರವನ್ನು ಕೊಟ್ಟು ಗಂಗಾ ನದಿ ಹತ್ತಿರ ಸ್ನಾನ ಜಪಕ್ಕೆ ಎಂದು ಹೋಗಿರಲ್ಲ, ಆ ಸ್ಥಳದ ವರ್ತಮಾನವನ್ನು ತಿಳಿಯಲು ಬಂದಿರೋರು ಗುರುದೇವ. ಮಾಯಿಕಾರ ಕಲಿಪುರುಷ ಛಾಯಾದೇವಿ ತನ್ಯ ಒಂದು ಗಳಿಗೆಯಲ್ಲಿ ನನ್ನ ಪ್ರಾಣವಾಗುವಂತೆ ಮಾಡಿದೆ, ಮತ್ತೊಂದು ಗಳಿಗೆಯಲ್ಲಿ ನನಗೆ ಪ್ರಾಣ ಭಿಕ್ಷೆಯನ್ನು ನೀಡಿದೆ. ಇನ್ನು ಮುಂದೆ ಕಲಿಯಲ್ಲಿ ಯಾರನ್ನು ಪಿಡಿಯುವುದಿಲ್ಲವೆಂದು ನನಗೆ ಕರಭಾಷೆಯನ್ನು ಕೊಡ ಪರಮಾತ್ಮ. ಗುರುದೇವ, ಯಾರು ನನ್ನನ್ನು ಸದ್ಭಕ್ತಿಯಿಂದ ಪೂಜಿಸುವರೋ ಅಂತವರಿಗೆ ಸಕಲೈಶ್ವರ್ಯವನ್ನು ಕೊಟ್ಟು ಕಾಪಾಡುವನು. ಯಾವ ನರ ಮಾನವ ನನ್ನ ಕಥಾ ಶ್ರವಣವನ್ನು ನೋಡಲು ಕೇಳಲು ಹೆಚ್ಚ ಇಲ್ಲದೆ ತಮ್ಮ ತಮ್ಮ ಮತಾಂತರದಿಂದ ಮೆರೆಯುವರು ಅಂತವರ ಕಂದ ರಾಶಿಗೆ ಹೋಗಿ ಅಘೋರವಾದ ಕಷ್ಟವನ್ನು ಹೇಗಿರುವಲ್ಲೇ ಮಹೇಂದ್ರನ ಸಭೆಯಲ್ಲಿ ಆರದ ಮುನಿಗಳು ನನ್ನ ಮಾಯಾಜಾಲವನ್ನು ಕೊಂಡಾಡುತ್ತಿದ್ದರೆ ನನ್ನ ವಿದ್ಯಾಗುರುಗಳಾದ ನೀವು ಆ ಸನ್ಯ ಪರಾಕ್ರಮವನ್ನು ಬಲ್ಲೆ ಬಲ್ಲೆ ಎಂದು ಎಚ್ಚರಿಸಿ ನುಡಿದರಲ್ಲ ಗುರುದೇವ. ಅದಕ್ಕೋಸ್ಕರ ಈ ಕಷ್ಟವನ್ನು ಉಂಟು ಮಾಡಬೇಕಾಯಿತು ಗುರುದೇವ. ತಾವು ಗುರುಗಳು, ನಾನು ನಿಮ್ಮ ಶಿಷ್ಯನು. ಈ ಶಿಷ್ಯನು ಮಾಡಿದ ಅಪರಾಧವನ್ನು ಬಂಧಿಸಿ ಕಾಪಾಡಬೇಕೆಂದು ಹೇಳಿಕೊಂಡರು ಗುರುದೇವ. ಏ ಶರಣು ಶರಣು ಶನಿ ಮಹಾರಾಯ ನಿನಗೆ ಶರಣ. ಏ ಶರಣು ಶರಣು ಶನಿ ಮಹಾರಾಯ ನಿನಗೆ ಶರಣು ಶರಣ. ನಾನು ಮಾಡಿದ ಅಪರಾಧವ ಮನಿಸೋ ರವಿಸುತ. ನಮಸ್ತೆ ಚಾಯ ಪುತ್ರ, ನಮಸ್ತೆ ಗುರುವಿನ ಭಕ್ತ, ನಮಸ್ತೆ ಬ್ರಹ್ಮಚಾರ್ಯ, ನಮೋ ನಮಃ ದೇವಾ, ನಮೋ ನಮಃ. ನಮಸ್ತೆ ಚಾಯ ಪುತ್ರ, ನಮಸ್ತೆ ಗುರುವಿನ ಭಕ್ತ, ನಮಸ್ತೆ ಬ್ರಹ್ಮಚಾರ್ಯ, ನಮೋ ನಮಃ ದೇವಾ, ನಮೋ ನಮಃ. ಒಂದು ಗಳಿಗೆಯಲ್ಲಿ ಎನ್ನ ಪ್ರಾಣವೋ ಒಂದು ಗಳಿಗೆಯಲ್ಲಿ ಎನ್ನ ಪ್ರಾಣವೋಗಿದೆ. ನೋಡಲಾರದೆ ನೀನೆ ಪ್ರಾಣ ಉಳಿಸಿದೆ ದೇವಾ, ಪ್ರಾಣ ಉಳಿಸಿದೆ. ನಮಸ್ತೆ ತಾಯ ಪುತ್ರ, ನಮಸ್ತೆ ಗುರುವಿನ ಭಕ್ತ, ನಮಸ್ತೆ ಬ್ರಹ್ಮಚಾರ್ಯ, ನಮೋ ನಮಃ, ನಮೋ ನಮಃ, ನಮೋ ನಮಃ.
ಒಂದು ಗಳಿಗೆಯಲ್ಲಿ ಎನ್ನ ಪ್ರಾಣ ಹೋಗಿದೆ ನೋಡಲಾರದೆ. ಒಂದು ಗಳಿಗೆಯಲ್ಲಿ ಎನ್ನ ಪ್ರಾಣ ಹೋಗಿದೆ ನೋಡಲಾರದೆ ನೀನೆ ಪ್ರಾಣ ಉಳಿದಿದೆ ದೇವಾ ಪ್ರಾಣ ಉಳಿದಿದೆ. ನಮಸ್ತೆ ಛಾಯ ಪಾತ್ರ ನಮಸ್ತೆ ಗುರುವಿನ ಭಕ್ತ ನಮಸ್ತೆ ಬ್ರಹ್ಮಚಾರ್ಯ ನಮೋ ನಮಃ ನಮೋ ನಮಃ ನಮೋ ನಮಃ. ಪರಮಾತ್ಮ ಗುರುದೇವ ಕಾಕವಾಹನ ಮಾಯಿಕಾರ ಕಲಿ ಪುರುಷ ಛಾಯಾದೇವಿ ತನಯ ಒಂದು ಗಳಿಗೆಯಲ್ಲಿ ನನಗೆ ಪ್ರಾಣ ಹೋಗುವಂತೆ ಮಾಡಿದೆ, ಮತ್ತೊಂದು ಗಳಿಗೆಯಲ್ಲಿ ನೀನೇ ಬಂದು ನನಗೆ ಪ್ರಾಣ ಭಿಕ್ಷೆಯನ್ನೇ ನೀಡಿದೆ. ಇನ್ನು ಮುಂದೆ ಕಲಿಯಲ್ಲಿ ಯಾರನ್ನೂ ಪಿಡಿಯುವುದಿಲ್ಲವೆಂದು ನನಗೆ ಕರಭಾಷೆಯನ್ನು ಕೊಡು ಪರಮಾತ್ಮ. ಗುರುದೇವ ತಮ್ಮ ಅಪ್ಪಣೆ ಆದರೆ ನಾನಿನ್ನು ಹೋಗಿ ಬರೋನು ಗುರುದೇವ. ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಜೈ ಬ್ರಹ್ಮಾಂಡವ 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 ನಡಗಿಸುವೆ ಬ್ರಹ್ಮಾಂಡವ ಬಡ ನಡಗಿಸುವೆ ಬ್ರಹ್ಮಾಂಡವ 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 ಎರಡು ಗಂಧರ ಯಕ್ಷಕೆಂದರ ಎರಡು ಗಂಧರ ಯಕ್ಷಕೆಂದರ ಅಷ್ಟಮ ರಾಶಿಗೆ ವಕ್ರಿಸುವೆ ಅಷ್ಟಮ ರಾಶಿಗೆ ವಕ್ರಿಸುವೆ ನಡಗಿಸುವೆ ಬ್ರಹ್ಮಾಂಡವ ಬಡ ನಡಗಿಸುವೆ ಬ್ರಹ್ಮಾಂಡವ ಬ್ರಹ್ಮಾಂಡವ ಬ್ರಹ್ಮಾಂಡವ. ಎಂದ ನಾನು ಜಗದೀಶ್ವರನ ಸಭೆಗೆ ಹೋಗಿದ್ದಾಗ ಏಕ್ರಮಬದ್ಧ ಸಾರಥಿ ಎಂಬುವರು ಈ ತೇಜಾವತಿಯ ರಾಜ ಮಂತ್ರಿಗಳಾಗಿ ಮೆರೆಯುತ್ತಿರುವರು. ಏನು ಮಾಡಲಿ ಏನು ಧ್ಯಾನ ಮಾಡಲಿ ಇರಲಿ ಇರಲಿ ನಾನೇ ಒಬ್ಬ ದಾರಿದ್ರ್ಯ ವೇಷವನ್ನು ಧರಿಸಿ ಓಳನಾದ ವಿಕ್ರಮನಿಗೆ ದಾರಿದ್ರ್ಯವನ್ನು ನಾನು ತೆಗೆದುಕೊಳ್ಳುವಂತೆ ಮಾಡಿ ಅಘೋರವಾದ ಕಷ್ಟವನ್ನು ಕೊಟ್ಟು ಕೊನೆಗೆ ದೇಶಾಭ್ರಷ್ಟನಾಗಿ ಮಾಡುವೆನು. ಇದಲ್ಲವೇ ನನ್ನ ಸಾಹಸ, ಇದಲ್ಲವೇ ನನ್ನ ಪ್ರತಾಪ. ಜೈ ಕಲಿಮಾತೆ. ಬೇಡಿರಿ ಮಕ್ಕಳೇ ಬೇಡಿರಿ, ಬಡತನ ಬರಬಾರದು ಈ ದ್ವಾರೆಯೊಳೋ ಬಡವನಾಗಿರಬಾರದು. ಅಯ್ಯೋ ಮಕ್ಕಳೇ ಹೇಳಬೇಡಿರಿ, ಮಕ್ಕಳೇ ಹೇಳಬೇಡಿರಿ. ಬಡತನ ಬರಬಾರದು ಈ ದೊರೆಯೊಳೋ ಬಡವನಾಗಿರಬಾರದು. ವಿಧಿಯೇ 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 ಅಯ್ಯೋ ಮಕ್ಕಳು ಹೇಳಬೇಡಿರಿ. ಬಡವನ ಸೇತೆ ಗತಿ ಕೇಳುವರ್ಯಾರಿಲ್ಲ. ಅಯ್ಯೋ ಮಕ್ಕಳೇ ಬಡವನ ಸೇತೆ ಗತಿ ಕೇಳುವರ್ಯಾರಿಲ್ಲ. ಬಡತನ ಬಂದಾಗ ಜನರಲ್ಲ ಗೆತನ. ಅಯ್ಯೋ ಮಕ್ಕಳೇ ಬಡತನ ಬಂದಾಗ ಜನರಲ್ಲ ಗೆತನ.
ಪರಮಾತ್ಮ ಈ ಬಡವನ ಸ್ಥಿತಿಗತಿಗಳನ್ನು ಹೇಳುವರು ಕೇಳುವರು ಯಾರೂ ಸಹ ಇಲ್ಲವಲ್ಲ. ಬಡವನಾಗಿ ಹುಟ್ಟುವುದೇ ಈ ಪ್ರಪಂಚದಲ್ಲಿ ಬಹಳ ಕಷ್ಟ. ಮಕ್ಕಳೇ, ಸಮಾಧಾನರಾಗಿ ಆ ಶನಿ ಪರಮಾತ್ಮನ ಜ್ಞಾನವನ್ನು ಮಾಡುತ್ತಾ ಮುಂದಕ್ಕೆ ಹೋಗೋಣ. ನಡೆಯಿರಿ ಮಕ್ಕಳೇ. ಅಪ್ಪ ಹೊಟ್ಟೆ ಹಸಿಯಪ್ಪ. ಅನ್ನ 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 ಯಾರಮ್ಮ ಮನೆಯೊಳಗೆ ಇಡೀ ಅನ್ನವ ನೀಡಮ್ಮ. ಯಾರಮ್ಮ ಮನೆಯೊಳಗೆ ಇಡೀ ಅನ್ನವ ನೀಡಮ್ಮ. ಭಿಕ್ಷಾಂದೇಹಿ ಭಿಕ್ಷಾಗಿ. ಅಯ್ಯೋ ಮಕ್ಕಳೇ, ಅಪ್ಪ ಹೊಟ್ಟೆ ಹಸಿಯಪ್ಪ. ಹಸುವಿನ ಬಾಧೆಯ ತಾಳಲಾರೆನೋ ಅನ್ನವ ನೀಡಮ್ಮ. ಹಸುವಿನ ಬಾಧೆಯ ತಾಳಲಾರೆನೋ ಅನ್ನವ ನೀಡಮ್ಮ. ತಾಯಿ ಭಿಕ್ಷವಾಕಮ್ಮ. ಯಾರಮ್ಮ ಮನೆಯೊಳಗೆ ಇಡೀ ಅನ್ನವ ನೀಡಮ್ಮ. ಅಯ್ಯೋ ಮಕ್ಕಳೇ, ಪರದೇಶಿಯಾಗಿ ಬಂದೆವು ನಾವು ಅನ್ನವಾಕಮ್ಮ. ಪರದೇಶಿಯಾಗಿ ಬಂದೆವು ನಾವು ಅನ್ನವಾಕಮ್ಮ. ತಾಯಿ ಭಿಕ್ಷವಾಕಮ್ಮ. ಯಾರಮ್ಮ ಮನೆಯೊಳಗೆ ಇಡೀ ಅನ್ನವ ನೀಡಮ್ಮ. ಯಾರಮ್ಮ ಮನೆಯೊಳಗೆ ಇಡೀ ಅನ್ನವ ನೀಡಮ್ಮ. ಭಿಕ್ಷಾಂದೇಹಿ ಭಿಕ್ಷಾಂದೇಹಿ. ಮಕ್ಕಳೇ ಸಮಾಧಾನರಾಗಿ, ಮಕ್ಕಳೇ ಸಮಾಧಾನರಾಗಿ. ಇಲ್ಲಿ ಕುಳಿತಿರುವ ತಂದೆ ತಾಯಿಗಳು, ಅಣ್ಣ ತಮ್ಮಂದಿರು ಹಾಗೂ ಅಕ್ಕ ತಂಗಿಯರು ಈ ನಮ್ಮ ಕಷ್ಟವನ್ನು ಕಾಪಾಡುವರು. ಆ ಶನಿ ಪರಮಾತ್ಮನ ಜ್ಞಾನವನ್ನು ಮಾಡುತ್ತಾ ಮುಂದಕ್ಕೆ ಹೋಗೋಣ. ನಡೆಯಿರಿ ಮಕ್ಕಳೇ. ದೇವರ ಮಕ್ಕಳು ನಾವೆಲ್ಲ ತಿರುಕ ಧ್ವನಿಕ ಬೇರಿಲ್ಲ. ಅಯ್ಯೋ ಪರಮಾತ್ಮ, ಓಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದ ನೀಡೋ ಶಿವನೇ, ಕಾಸೊಂದ ನೀಡೋ ಶಿವನೇ. ಅಯ್ಯೋ ಪರಮಾತ್ಮ, ಓಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದ ನೀಡೋ ಶಿವನೇ, ಕಾಸೊಂದ ನೀಡೋ ಶಿವನೇ. ಅಯ್ಯೋ ಪರಮಾತ್ಮ,
ಕಳ್ಳನಾಗಲಾರೆ ಸುಳ್ಳೊಂದು ಹೇಳಲಾರೆ ನಾ ಕಳ್ಳನಾಗಲಾರೆ ಸುಳ್ಳೊಂದು ಹೇಳಲಾರೆ ಕೈ ನೀಡಿ ಬೇಡಿದರೆ ಕಾಸಿಲ್ಲ ಎನ್ನುವರೆ ಕಾಸಿಲ್ಲ ಎನ್ನುವರೆ ಕೊಡುವಂತ ದಾಸರೇ ನಮಗೆಲ್ಲ ಆಸರೆ ನೀವೇ ದೂರಾದರೆ ಗತಿಯಾರು ದೇವರೇ ಓಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದ ನೀಡೋ ಶಿವನೇ ಕಾಸೊಂದ ನೀಡೋ ಶಿವನೇ ಅಯ್ಯೋ ಪರಮಾತ್ಮ ತಿನ್ನಲು ಅನ್ನವಿಲ್ಲ ಒದಿಯಲು ಬಟ್ಟೆ ಇಲ್ಲ ಅಯ್ಯೋ ಪರಮಾತ್ಮ ತಿನ್ನಲು ಅನ್ನವಿಲ್ಲ ಒದಿಯಲು ಬಟ್ಟೆ ಇಲ್ಲ ಅನ್ನವಿಲ್ಲದೆ ಮಕ್ಕಳೆಲ್ಲ ಬಾಯಿ ಬಾಯಿ ಬಿಡುವಾರಲ್ಲ ಬಾಯಿ ಬಾಯಿ ಬಿಡುವಾರಲ್ಲ ಕೊಡುವಂತ ದಾಸರೇ ನಮಗೆಲ್ಲ ಆಸರೆ ನೀವೇ ದೂರಾದರೆ ಗತಿಯಾರು ದೇವರೇ ಓಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದ ನೀಡೋ ಶಿವನೇ ಕಾಸೊಂದ ನೀಡೋ ಶಿವನೇ ಈ ನಮ್ಮ ನಾಡಿನಲ್ಲಿ ಕಲುಗೋಪಳಿ ಗ್ರಾಮದಲ್ಲಿ ಅಯ್ಯೋ ಈ ನಮ್ಮ ನಾಡಿನಲ್ಲಿ ಕಲುಗೋಪಳಿ ಗ್ರಾಮದಲ್ಲಿ ಕೈ ಜಾತಿ ಬೇಡಿದರೆ ಕಾಸಿಲ್ಲ ಎನ್ನುವರೆ ಕಾಸಿಲ್ಲ ಎನ್ನುವರೆ ಕೊಡುವಂತ ದಾತರೇ ನಮಗೆಲ್ಲ ಆಸರೆ ನೀವೇ ದೂರಾದರೆ ಯಾರೋ ದೇವರೇ ಓಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದ ನೀಡೋ ಶಿವನೇ ಕಾಸೊಂದ ನೀಡೋ ಶಿವನೇ ಅಯ್ಯೋ ಪರಮಾತ್ಮ ಮಕ್ಕಳೇ ಸಮಾಧಾನರಾಗಿ ಮಕ್ಕಳೇ ಸಮಾಧಾನರಾಗಿ ಯಾರೋ ದೂರದಲ್ಲಿ ಮಹಾತ್ಮರು ಬರುವಂತೆ ಕಾಣುತ್ತಿರುವುದು ಅವರನ್ನು ವಿಚಾರಿಸಿಕೊಂಡು ಅನಂತರ ಮುಂದಕ್ಕೆ ಹೋಗೋಣ ನಡೆಯಿರಿ ಮಕ್ಕಳೇ ನಡೆಯಿರಿ ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ ಅಭವ ವಿಭವ ಬಹುನ ದಾನ ನಾರಾಯಣ ನಾರಾಯಣ ಪರಮಾತ್ಮ ನೀನ ಜೀವಾತ್ಮ ನೀನ ಪರಮಾತ್ಮ ನೀನ ಜೀವಾತ್ಮ ನೀನ ಆಪತ್ ಬಾಂಧವ ಅಮೃತಾಗ್ತದೆ ಆಪತ್ ಬಾಂಧವ ಅಮೃತಾಗ್ತದೆ ಪ್ರಭು ನಿನ್ನ
ಸಾಕ್ಷನೇ ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ ಅಭವ ವಿಭವ ಬಹುನಟನ ನಾರಾಯಣ ನಾರಾಯಣ. ಪೂಜ್ಯರಾದ ನಾರದ ಮಹಾತ್ಮರಿಗೆ ನಮಸ್ಕರಿಸುವೆನು. ಅಯ್ಯ ನಿಮ್ಮೆಲ್ಲರಿಗೂ ಮಂಗಳವಾಗಲಿ ಮೇಲೆ ಕೇಳಿದೆ. ಅಯ್ಯ ನೀನು ಯಾರು, ಅಲ್ಲದೆ ಈ ಮಕ್ಕಳು ಯಾರಯ್ಯ? ಈ ರೀತಿ ಗೋಳಾಡುತ್ತಲೂ ಈ ನಿನ್ನ ಗೋಳಿಗೆ ಕಾರಣವೇನಯ್ಯ? ನಾರಾಯಣ ನಾರಾಯಣ. ಸ್ವಾಮಿ ಸ್ವಾಮಿ, ನಾನು ದೇವದತ್ತನೆಂಬ ಬ್ರಾಹ್ಮಣನು. 7 ಅರ್ಧ ವರ್ಷದಲ್ಲಿ ನಮ್ಮ ತಂದೆಯವರು ಸ್ವರ್ಗಸ್ಥರಾದರು. ಅಂದಿನಿಂದಲೂ ಉಣ್ಣಲು ಅನ್ನವಿಲ್ಲದೆ, ಒದಿಯಲು ಸಹ ಬಟ್ಟೆ ಇಲ್ಲದೆ ದೇಶಕೋಶವನ್ನೇ ತಿರುಗುತ್ತಿದ್ದೆನು. ನನ್ನನ್ನು ಅಲ್ಲದೆ ಈ ನನ್ನ ಮಕ್ಕಳನ್ನು ನೋಡಿದರೆ ದಾರಿದ್ರ ದಾರಿದ್ರ ಎಂಬುದಾಗಿ ಕರೆಯುವರು ಪೂಜ್ಯರೇ. ದಾರಿದ್ರ ದಾರಿದ್ರ ಎಂಬುದಾಗಿ ಕರೆಯುವರು. ನಾರಾಯಣ ನಾರಾಯಣ. ಅಯ್ಯ ದಾರಿದ್ರನೆ ಸ್ವಾಮಿ, ಈ ರೀತಿ ನೀನು ದೇಶ ಬಿಟ್ಟು ದೇಶ, ಪಟ್ಟಣದಿಂದ ಪಟ್ಟಣಕ್ಕೆ ಹೋದರೆ ಈ ನಿನ್ನ ದಾರಿದ್ರ ಭಾಗವು ಅಥವಾಗುವುದೇನಯ್ಯ? ಮತ್ತೆಲ್ಲಿಗೆ ಹೋದರೆ ಈ ನನ್ನ ದಾರಿದ್ರ್ಯವು ಅಥವಾಗುವುದು ಪೂಜ್ಯರೇ? ಉಜ್ಜಯಿನಿ ನಗರವನ್ನು ಆಳುವ ವಿಕ್ರಮರಾಜನ ಬಳಿಗೆ ನೀನು ಹೋದರೆ ನಿನ್ನ ದಾರಿದ್ರ ಭಾಗವು ಅಥವಾಗುವುದರಲ್ಲಿ ಸ್ವಲ್ಪವೂ ಸಂದೇಹವೇ ಇಲ್ಲವಯ್ಯ. ಪೂಜ್ಯರೇ, ಉಜ್ಜಯಿನಿ ಪಟ್ಟಣದ ವಿಕ್ರಮರಾಜನ ಬಳಿಗೆ ಹೋದರೆ ಈ ನನ್ನ ದಾರಿದ್ರ್ಯವು ಹತವಾಗುವುದು ಪೂಜ್ಯರೇ. ಅದು ಹೇಗೆ ಹತವಾಗುವುದು ಪೂಜ್ಯರೇ? ಅಯ್ಯ ನಿನ್ನನ್ನು ಅಲ್ಲದೆ ಈ ನಿನ್ನ ಮಕ್ಕಳನ್ನು ನೋಡದ ಕೂಡಲ ವಿಕ್ರಮರಾಜನು ನಿನಗೆ ಅನ್ನ ನೀರನ್ನು ಕೊಡಿಸುವನೆಂದು ಹೇಳುವನು. ನನಗಲ್ಲದೆ ಈ ನನ್ನ 2 ಮಕ್ಕಳಿಗೆ ಬೇಡವೆಂದು ನೀನು ಹೇಳುವನಾಗಯ್ಯ. ನಾರಾಯಣ ನಾರಾಯಣ. ಪೂಜ್ಯರೇ, ಮತ್ತಿನ್ನೇನು ಕೇಳಲಿ ಪೂಜ್ಯರೇ? ಅಯ್ಯ ಆತನು ನಿಮಗೆ ವಸ್ತ್ರಾಭರಣವನ್ನು ಕೊಡಿಸುವನೆಂದು ಹೇಳುವನು. ಅದು ನನಗೆ ಬೇಡವೆಂದು ಹೇಳುವನಾಗಯ್ಯ. ಮತ್ತೇನು ಕೇಳಲಿ ಪೂಜ್ಯರೇ? ಅಯ್ಯ ಆತನು ನಿಮಗೆ ಅಷ್ಟದ್ರವ್ಯವನ್ನು ಸಹ ಕೊಡಿಸುವನೆಂದು ಹೇಳುವನು. ಅದು ನನಗೆ ಬೇಡವೆಂದು ಹೇಳುವನಾಗಯ್ಯ. ಮತ್ತಿನ್ನೇನು ಕೇಳಲಿ ಪೂಜ್ಯರೇ? ಆತನ ಅರಮನೆ ಹಿಂಭಾಗದಲ್ಲಿ ನಿನಗೊಂದು ಮನೆಯನ್ನು ಸಹ ಕಟ್ಟಿಸಿಕೊಡನೆಂದು ಹೇಳುವನು. ಅದು ನನಗೆ ಬೇಡವೆಂದು ಹೇಳುವನಯ್ಯ. ಮತ್ತೇನು ಕೇಳಲಿ ಪೂಜ್ಯರೇ? ಮೊದಲು ಆತನಿಂದ ನೀನು ಕರಬಾಸಿಯನ್ನು ತೆಗೆದುಕೊಳ್ಳುವಂತನಾಗಯ್ಯ. ಪೂಜ್ಯರೇ, ಹಾಗಾದರೆ ಅವರು ಅಷ್ಟು ಸತ್ಯವಂತರೇ ಪೂಜ್ಯರೇ? ಹೌದಯ್ಯ, ಆತನು ಅಷ್ಟು ಸತ್ಯವಂತ ಮಹಾರಾಜನೇ ಸರಿಯಯ್ಯ. ಪೂಜ್ಯರೇ, ನಿಮ್ಮಿಂದ ನಾನು ಅಲ್ಲದೆ ಈ ನನ್ನ ಬಡ ಮಕ್ಕಳು ಸಹ ಧನ್ಯರಾದೆವು. ಈ ನನ್ನ ದಾರಿದ್ರ್ಯವನ್ನು ದಾನವಾಗಿ ತೆಗೆದುಕೊಳ್ಳಿ ಎಂದು 2 ಕರಮುಗಿದು ನೀನು ಆತನಲ್ಲಿ ಬೇಡುವನಾಗಯ್ಯ. ಆ ದಿನದಿಂದ ನೀನೂ ಸಹ ನಿನ್ನ ಮಕ್ಕಳು ಧನ್ಯರಾಗುವರಯ್ಯ. ನಿಮ್ಮೆಲ್ಲರಿಗೂ ಆ ಭಗವಂತನು ಒಳ್ಳೆಯದುಂಟು ಮಾಡುವನಯ್ಯ. ತಮ್ಮ ಅಪ್ಪಣೆಯಂತೆ ಆಗಲಿ ಪೂಜ್ಯರೇ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ನೀವಿನ್ನು ಹೋಗಿ ಬನ್ನಿರಯ್ಯ. ನಾರಾಯಣ ನಾರಾಯಣ. ಪರಮಾತ್ಮ ವೈಕುಂಠದಲ್ಲಿ ಆದಿಶೇಷನೇ ಶ್ರೀಮನ್ನಾರಾಯಣ ಅವತಾರವನ್ನು ಎತ್ತಿ ಹಿರಣ್ಯಕಶ್ಯಪರನ್ನು ಸಂಹರಿಸಿದೆ. ತೇತ್ರಾಯುಗದಲ್ಲಿ ಶ್ರೀರಾಮ ಜನ್ಮ ಅವತಾರವನ್ನು ನೀನೆತ್ತಿ ರಾವಣ ಕುಂಭಕರ್ಣಾದಿಗಳನ್ನು ಸಂಹರಿಸಿ ವಿಭೀಷಣನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿದೆ. ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣ ಜನ್ಮ ಅವತಾರವನ್ನು ನೀನೆತ್ತಿ ಪಾಂಡವರನ್ನು ರಕ್ಷಣೆ ನೀಡಿ ಋಷಿಕೇತುವಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿದಂಥ ಮಹಾನುಭಾವ ನೀನಲ್ಲವೇ ಪರಮಾತ್ಮ. ಈ ಕಲಿಯುಗದಲ್ಲಿ ಶನೇಶ್ವರನಾಗಿ ಎಲ್ಲೆಲ್ಲೂ ನೀನು ಅವತರಿಸಿ ನಿನ್ನ ಮಹಿಮೆಯನ್ನು ಬಲ್ಲವರೇ ಬಲ್ಲವರು ಸ್ವಾಮಿ. ಇನ್ನು ನಿನ್ನ ವಿಚಾರವನ್ನು ನಾನು ಎಷ್ಟೊಂದು ವರ್ಣಿಸಲಿ ದೇವ. ನಾರಾಯಣ ನಾರಾಯಣ. ಆಡಿಬಾರೋ ಸ್ವಾಮಿ ಓಡಿಬಾರೋ, ಆಡಿಬಾರೋ ಸ್ವಾಮಿ ಓಡಿಬಾರೋ, ವೈಕುಂಠ ವಾಸುದೇವ ಆಡಿಬಾರೋ. ವೈಕುಂಠ ವಾಸುದೇವ ಆಡಿಬಾರೋ, ಆಡಿಬಾರೋ. ನಾರಾಯಣ ನಾರಾಯಣ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಾಕುತ, ಹೆಜ್ಜೆಯ ಮೇಲೆ ಹೆಜ್ಜೆಯ ನಾಕುತ, ಗೆಜ್ಜೆಯ ಕಾಲಿನ ನಾದವ ತೋರುತ್ತ, ಗೆಜ್ಜೆಯ ಕಾಲಿನ ನಾದವ ತೋರುತ್ತ,
ಆಡಿ ಬಾರೋ ಸ್ವಾಮಿ ಓಡಿ ಬಾರೋ. ಆಡಿ ಬಾರೋ ಸ್ವಾಮಿ ಓಡಿ ಬಾರೋ, ವೈಕುಂಠ ವಾಸುದೇವ ಆಡಿ ಬಾರೋ, ಆಡಿ ಬಾರೋ. ನಾರಾಯಣ ನಾರಾಯಣ. ಹುಟ್ಟಿದ್ದು ಮಧುರೆ ಬೆಳೆದದ್ದು ಗೋಕುಲ, ಹುಟ್ಟಿದ್ದು ಮಧುರೆ ಬೆಳೆದದ್ದು ಗೋಕುಲ. ಕಾಶಿ ಪೀತಾಂಬರ ಕೈಯಲ್ಲಿ ಕೊಳ್ಳಲು, ಕಾಶಿ ಪೀತಾಂಬರ ಕೈಯಲ್ಲಿ ಕೊಳ್ಳಲು. ಆಡಿ ಬಾರೋ ಸ್ವಾಮಿ ಓಡಿ ಬಾರೋ, ವೈಕುಂಠ ವಾಸುದೇವ ಆಡಿ ಬಾರೋ, ಆಡಿ ಬಾರೋ. ನಾರಾಯಣ ನಾರಾಯಣ. ನಡುನಲೆ ಓಡು ಗೆಜ್ಜೆ ಬೆರುಳಲೆ ಉಂಗುರ, ನಡುನಲೆ ಓಡು ಗೆಜ್ಜೆ ಬೆರುಳಲೆ ಉಂಗುರ, ಕೊರಳಿಗೆ ಧರಿಸಿದ ಕಂಠಿಯರ, ಕೊರಳಿಗೆ ಧರಿಸಿದ ಕಂಠಿಯರ. ಆಡಿ ಬಾರೋ ಸ್ವಾಮಿ ಓಡಿ ಬಾರೋ, ಆಡಿ ಬಾರೋ ಸ್ವಾಮಿ ಓಡಿ ಬಾರೋ, ವೈಕುಂಠ ವಾಸುದೇವ ಆಡಿ ಬಾರೋ, ಆಡಿ ಬಾರೋ. ನಾರಾಯಣ ನಾರಾಯಣ. ಮಂತ್ರಿ ಸೈನ್ಯಾಧ್ಯಕ್ಷರೇ, ಸುರ ಸುರ ಸಿಂಹಾಸನವೊಂಬರದಿಂದ ಏರಿ, ಸುರ 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 ಸಿಂಹಾಸನವೊಂಬರದಿಂದ ಏರಿ, ಪರಮ ಪರಾಕ್ರಮಿ ಎನಿಸಿ ಧರುಣಿಯ ನಾಳ್ವೆ, ಧರುಣಿಯ ನಾಳ್ವೆ, ಈ ಧರುಣಿಯ ನಾಳ್ವೆ. ಸುರ 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 ಸಿಂಹಾಸನವೊಂಬರದಿಂದ ಏರಿ, ಸುರ 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 ಸಿಂಹಾಸನವೊಂಬರದಿಂದ ಏರಿ, ಪರಮ ಪರಾಕ್ರಮಿ ಎನಿಸಿ ಧರುಣಿಯ ನಾಳ್ವೆ, ಈ ಧರುಣಿಯ ನಾಳ್ವೆ, ಈ ಧರುಣಿಯ ನಾಳ್ವೆ. ಮಹೇಂದ್ರ ಸೈನ್ಯಾಧ್ಯಕ್ಷರೇ, ಪರಮ ಫಲ ಹಿಡಿದ ಛಲ ಹರಿಯವರ ಬಲ, ಪರಮ ಫಲ ಹಿಡಿದ ಛಲ ಹರಿಯವರ ಬಲ, ಹರಿಯ ಕರುಣೆಯಿಂದ ನಾನು ಜಗದಿ ಮೆರೆಯುವೆ, ಹರಿಯ ಕರುಣೆಯಿಂದ ನಾನು ಜಗದಿ ಮೆರೆಯುವೆ, ಈ ಜಗದಿ ಮೆರೆಯುವೆ, ಈ ಜಗದಿ ಮೆರೆಯುವೆ. ಸುರ 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 ಸಿಂಹಾಸನ ಬರದಿಂದ ಏರಿ, ಸುರ 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 ಸಿಂಹಾಸನ ಬರದಿಂದ ಏರಿ, ಪರಮ ಪರಾಕ್ರಮಿ ಎನಿಸಿ ಧರುಣಿಯ ನಾಳ್ವೆ, ಈ ಧರುಣಿಯ ನಾಳ್ವೆ, ಈ ಧರುಣಿಯ ನಾಳ್ವೆ. ಮಹೇಂದ್ರ ಸೈನ್ಯಾಧ್ಯಕ್ಷರೇ, ಸಾಮ್ರಾಟ ವಿಧದಿ ನಾನು ತೀರ ಸಾಮ್ರಾಟ ವಿಧದಿ ನಾನು
ನಾಡುವೆ ಈ ಧರಣಿಯ ನಾಡುವೆ. ಸುರ 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 ಸಿಂಹಾಸನವಂ ಪರವಿದಯೇ ಸುರ 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 ಸಿಂಹಾಸನವಂ ಪರವಿದಯೇ ಪರಮ ಪರಾಕ್ರಮಿ ಎನಿಸಿ ಧರುಣಿಯ ನಾಳ್ವೆ ಈ ಧರುಣಿಯ ನಾಳ್ವೆ ಈ ಧರುಣಿಯ ನಾಳ್ವೆ. ಮಂತ್ರಿ ಮಹಾಪ್ರಭು ಸೈನ್ಯಾಧ್ಯಕ್ಷರೇ ಮಹಾಪ್ರಭು ಇನ್ನು ತಮ್ಮ ತಮ್ಮ ಪೀಠದಲ್ಲಿ ತಾವು ಕುಳಿತುಕೊಳ್ಳುವರಾಗಿ. ಯಾರಲ್ಲಿ ನರ್ತಕಿಯನ್ನು ಬರಮಾಡು. ಏನೇ ಮಹಾನಂದವೇ ಮುಭಾಮಿನಿ ಏನೇ ಸೌಂದರ್ಯ ತಂದವೇ ಬಲು ಚಂದವೇ ಏನೇ ಮಹಾನಂದವೇ ಮುಭಾಮಿನಿ ಏನೇ ಸೌಂದರ್ಯ ತಂದವೇ ಬಲು ಚಂದವೇ ಏನೇ ಮಹಾನಂದವೇ ಭಲೆ ಭಲೆ ನರ್ತಕಿ. ರೆಕ್ಕೆಯ ಸಿರಕೇತೆ ತಾಳಗಳಿಂತಟಿ ರೆಕ್ಕೆಯ ಸಿರಕೇತೆ ತಾಳಗಳಿಂತಟಿ ತಕಿಟ ದಿಮೆ ಕೇಟ ತಕಜುಣು ಎನ್ನುತ್ತಾ ಮಂತ್ರಿಯಿಂದ ಸೈನ್ಯಾಧ್ಯಕ್ಷರೇ ರೆಕ್ಕೆಯ ಸಿರಕೇತೆ ತಾಡಗಳಿಂತಟಿ ತಕಿಟ ದಿಮೆಗೆಡ ತಕಜುಣು ಎನ್ನುತ್ತಾ ಕೂಕುತ ಚಾರಣವ ಕುಲುಕುತ ಕಾಯವ ಭಲೆ ಭಲೆ ನರ್ತಕಿ. ಕೂಕುತ ಚಾರಣವ ಕುಲುಕುತ ಕಾಯವ ಸೊಕ್ಕಿನ ಕುಣಿದವ ಕುಣಿದಳು ಎಲೆ ಬಾಲೆ ಸೊಕ್ಕಿನ ಕುಣಿದವ ಕುಣಿದಳು ಎಲೆ ಬಾಲು ಏನೇ ಗಾಮದನಿ ಏನೇ ಸಗಮದನಿ ಏನೇ ಮಹಾನಂದವೇ ಉಪಾಮಿನಿ ಏನೇ ಸೌಂದರ್ಯ ತಂದವೇ ಬಲು ಚಂದವೇ ಏನೇ ಮಹಾನಂದವೇ ಆ
ಯಾರು ನಿನ್ನ ಹೃದಯದಿ ನಾತಿಸಿ ಯಾರು ನಿನ್ನ ಹೃದಯದಿ ನಾತಿಸಿ ಮಾರಸುರತೆಯ ಪ್ರಕಾಶದಿಂದೊಳೆವಾ ಯಾರು ನಿನ್ನ ಹೃದಯದಿ ನಾತಿಸಿ ಮಾರಸುರತೆಯ ಪ್ರಕಾಶದಿಂದೊಳೆವಾ ದೇಹವರದಿ ನಮ್ಮ ರಾಜಾಧಿರಾಜ ದೇಹವರದಿ ನಮ್ಮ ರಾಜಾಧಿರಾಜ ಓರೆ ಕಣ್ಣಿಂದಲೇ ಅನ್ನ ನೋಡುತ್ತಲಿಹರು ಓರೆ ಕಣ್ಣಿಂದಲೇ ಅನ್ನ ನೋಡುತ್ತಲಿಹರು ಏನೇ ರಾಮದನಿ ಏನೇ ಸಗಮದನಿ ಏನೇ ಮಹಾನಂದವು ಭಾಮಿನಿ ಏನೇ ಸೌಂದರ್ಯ ತಂದವೋ ಬಲು ಚಂದವೋ ಏನೇ ಮಹಾನಂದವೋ taka jumu taka jumu taka junu taka jumu taka junu tam 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 taka jumu taka junu taka jumu taka junu taka jumu taka junu tam 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 taka jumu tergida taka jumu tergida tam 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 taka jumu tam 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 taka jumu tam 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 tergidam 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 taka jumu taka junu taka jumu taka junu taka jumu taka junu taka jumu taka jum taka jum tergidam jum tergidam 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 terjum taka jum tergidam jum tergidam 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 terjum taka jum tergidam jum tergidam 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 taka tergidam taka tergidam taka tergidam tergidam taka tergidam taka tergidam taka tergidam tergidam taka tergidam taka tergidam taka tergidam tergidam taka tergidam tergidam taka tergidam 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 taka jumu taka junu taka jumu taka junu taka junu taka ಏನೇ ಮಹಾನಂದವೇ ಓ ಭಾಮಿನಿ ಏನೇ ಸೌಂದರ್ಯದಂದವೇ ಬಲು ಚಂದವೇ ಏನೇ ಮಹಾನಂದವೇ ಭಲೆ ಭಲೆ ನರ್ತಕಿ ಮಂಥೇಂದ್ರ ಮಹಾಪ್ರಭು ಸೈನ್ಯಾಧ್ಯಕ್ಷರೇ ಮಹಾಪ್ರಭು ಕ್ಷೇಮವೇ ಸಕಲ ವರಮಂತ್ರಿ ಶೇಖರ ಕ್ಷೇಮವೇ ಸಕಲ ಮಂಥೇಂದ್ರ ಕ್ಷೇಮವೇ ಸಕಲ ವರಮಂತ್ರಿ ಶೇಖರ ಕ್ಷೇಮವೇ ಸಕಲ ಮಂಥೇಂದ್ರ ಸೈನ್ಯಾಧ್ಯಕ್ಷರೇ ಆ ಪ್ರಭು ಧನ ವಿದ್ಯಮ ಎಲ್ಲುವಾರ ವಾಣಿ ವಿಜಯವ
ಸುತ್ತಲಿರುವ ಶತ್ರು ರಾಜರು ಇತವರೇ ಕಾಣಿಕೆಗಳ ಅಂತೇಂದ್ರ ಸುತ್ತಲಿರುವ ಶತ್ರು ರಾಜರು ಇತವರೇ ಕಾಣಿಕೆಗಳ ಮತ್ತೆಯ ಮಗೆ ಮೀಸಲಿರುವರೆ ಮತ್ತೆಯ ಮಗೆ ಮೀಸಲಿರುವರೆ ಕ್ಷೇಮವೇ ಸಕಲ ವರಮಂತ್ರಿ ಶೇಖರ ಕ್ಷೇಮವೇ ಸಕಲ ಪ್ರಜೆಗಳು ಮಂಥೇಂದ್ರ ಮಹಾಪ್ರಭು ಸತ್ಯವೇ ತಾಯಿ, ಧರ್ಮವೇ ತಂದೆ, ನ್ಯಾಯವೇ ಆ ಭಗವಂತನು. ಮಂತ್ರಿ ಮಹಾಪ್ರಭು ಸತ್ಯವೇ ತಾಯಿ, ಧರ್ಮವೇ ತಂದೆ, ನ್ಯಾಯವೇ ಆ ಭಗವಂತನು. ಇಂತಹ ಈ ನಮ್ಮ ಧರ್ಮೇಶ್ವರ ರಾಜ್ಯದಲ್ಲಿ ದಂತಿ ಗಜ ತುರಗ ಪತಾಕಗಳಲ್ಲದೆ ವರವೇದು ಪಾಠಕರು ಸಹ ಸೌಖ್ಯದಿಂದಿರುವರೆ. ಆ ವಿಚಾರವನ್ನು ಸಾಂಗವಾಗಿ ತಿಳಿಸುವುದರಾಗಿ ಅಪ್ಪಣೆ ಮಹಾಪ್ರಭು. ಮಹಾಪ್ರಭು ಭಗವಂತಂದ್ರ ರಾಜೇಂದ್ರನ ವರನ ಕೇಳ್ಬೋಲನ ಲಾಲಿಸೋ ರಾಜೇಂದ್ರನ. ಮಹಾಪ್ರಭು ಭಗವಂತಂದ್ರ ಚಿತ್ರದಿಂದ ಹೊಲಗಳೇ ಚಿತ್ರದಿಂದ ಬಂದಿವೆ. ಮಹಾಪ್ರಭು ಭಲೆ ಭಲೆ ಚಿತ್ರದಿಂದ ಹೊಲಗಳೇ ಚಿತ್ರದಿಂದ ಬಂದಿವೆ. ಸಾಮೋದಯ ಸಾಮೋದಿಪ ಭಲೆ ಭಲೆ ಸಾಮೋದಯ ಸಾಮೋದಿಪ ಅರಳನು ಪೋಜೆ ಪೊದೆ ಲಾಲಿಸೋ ರಾಜೇಂದ್ರನ ಒರಳ ಕೈಬೋಲನ ಲಾಲಿಸೋ ರಾಜೇಂದ್ರನ. ಆ ಪ್ರಭು ಭಲೆ ಭಲೆ ಮಂತೇಂದ್ರ ವೇದಗಳು ಪ್ರಜೆಗಳು ಸೌಖ್ಯದಿಂದ ಇರುವರು. ಆ ಪ್ರಭು ಭಲೆ ಭಲೆ ಮಂತೇಂದ್ರ ತಿಳಿಯಲು ಪ್ರಜೆಗಳು ಸೌಖ್ಯದಿಂದ ಇರುವರು. ಸಾಮೋದಯ ಸಾಮೋದಿಪ ಸಾಮೋದಯ ಸಾಮೋದಿಪ ಅರನನು ಪೂಜೆ ಪೊರೆ ಲಾಲಿಸೋ ರಾಜೇಂದ್ರನ ವರನ ಕೇಳ್ಬೋಲನ ಲಾಲಿಸೋ ರಾಜೇಂದ್ರನ. ಭಲೆ ಭಲೆ ಮಂತೇಂದ್ರ. ಮಹಾಪ್ರಭು ಈ ನಮ್ಮ ಧರ್ಮಿಷ್ಠ ರಾಜ್ಯದಲ್ಲಿ ಮಳೆ ಬೆಳೆಗಳಿಂದ ಪ್ರಜೆಗಳೆಲ್ಲರೂ ಸೌಖ್ಯವಾಗಿರುವರು. ಅದು ಅಲ್ಲದೆ ದಂತಿ ಗಜ ತುರುಗ ನಮ್ಮ ಅರಮನೆಯ ಪಂಡಿತೋತ್ತಮರು ಸಹ ಸೌಖ್ಯದಿಂದಿರುವರು. ತಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಆಯಾಯ ಕಾಲಕ್ಕೆ ತಂದೊಪ್ಪಿಸಿ ಹೋಗುತ್ತಿರುವರು. ಮಹಾಪ್ರಭು ಮುಂದೇನಪ್ಪಣೆ ತಿಳಿಸಬೇಕೆಂದು ಮಂತೇಂದ್ರ ಮಂತೇಂದ್ರ ಈ ನಿಮ್ಮ ಸೂಚಕಾದ ವಚನವನ್ನು ಕೇಳಿ ನಾನು ಆನಂದದ ಭರಿತನಾದನು. ಬಲ ಒಳ್ಳೆಯದು. ಇನ್ನು ತಮ್ಮ ಪೀಠವನ್ನು ತಾವು ಕುಳಿತುಕೊಳ್ಳು. ಅಪ್ಪಣೆ ಮಹಾಪ್ರಭು. ಸೈನ್ಯಾಧ್ಯಕ್ಷರೇ ಮಹಾಪ್ರಭು. ಸೈನ್ಯಾಧಿನಾದನೆ ನಮ್ಮ ಸೈನ್ಯದಲ್ಲಿ ಬೇಳೆ ಸೈನ್ಯಾಧ್ಯಕ್ಷರೇ ಮಹಾಪ್ರಭು. ಬೇಳೆ
ನಮ್ಮ ಸೈನ್ಯದ ರೀತಿಯ ಬೇಳೆ ಸೈನ್ಯಾಧ್ಯಕ್ಷರೇ ಮಹಾಪ್ರಭು ದುರದಳು ಸೌರ್ಯವ ಶತ್ರುಗಳೊಡನೆ ದುರದಳು ಸೌರ್ಯವ ಶತ್ರುಗಳೊಡನೆ ದುರದಳು ಸೌರ್ಯವ ಶತ್ರುಗಳೊಡನೆ ವೈರವನ್ನು ತೋರುತ್ತೀರ್ಪರೆ ಬೇಳೆ ಸೈನ್ಯಾಧಿನಾಥನೆ ನಮ್ಮ ಸೈನ್ಯದ ರೀತಿಯ ಬೇಳೆ ಸೈನ್ಯಾಧ್ಯಕ್ಷರೇ ಮಹಾಪ್ರಭು ನಮ್ಮ ಸೈನ್ಯದ ಬಲ ಅಹವಲಗಳನ್ನು ಯಾವ ರೀತಿಯಿಂದ ಇಟ್ಟಿರುವೆ ಆ ವಿಚಾರವನ್ನು ತಿಳಿಸುವಂತರಾಗಿ ಮಹಾಪ್ರಭು ಲಾಲಿಸು ರಾಜೇಂದ್ರನೇ ಮಹಾಪ್ರಭು ಭಲೆ ಭಲೆ ಲಾಲಿಸು ರಾಜೇಂದ್ರನೇ ಸೈನ್ಯದ ಪರಿಯನು ಹೇಳುವೆನು ಕೇಳೈ ಮಹಾಪ್ರಭು ಭಲೆ ಭಲೆ ಕಡಿದು ವೈರಿ ಕಳ್ಳ ಸೀರಗಳನ್ನೆಲ್ಲ ಭೂತಂಗಳಿಗೆ ಆಹುತಿ ಕೊಡುವೆ ಕಡಿದು ವೈರಿ ಕಳ್ಳ ಸೀರಗಳನ್ನೆಲ್ಲ ಭೂತಂಗಳಿಗೆ ಆಹುತಿ ಕೊಡುವೆ ಪರಿ ಪರಿ ವಿಧದೊಳ್ಳರು ನಿನ್ನವ ಚೆಲ್ಲುವೆ ಪರಿ ಪರಿ ವಿಧದೊಳ್ಳರು ನಿನ್ನವ ಚೆಲ್ಲುವೆ ಚಿಂತಿಸಲೇಕೆ ಮನದೊಳು ನೀ ಚಿಂತಿಸಲೇಕೆ ಮನದೊಳು ನೀ ಚಿಂತಿಸಲೇಕೆ ಮನದೊಳು ನೀ ಮಹಾಪ್ರಭು ನಡ್ಡಗಿಸುವೆ ಮಹಾಪ್ರಭು ತಳೆದು ಕೋಪವ ನಡ್ಡಗಿಸುವೆ ಕೆಡು ಕರಸಿರಗಳ ಕಡಿಯದೆ ಬಿಡೆನು ಕೆಡು ಕರಸಿರಗಳ ಕಡಿಯದೆ ಬಿಡೆನು ವೈರಿಯ ದರ್ಪವ ಮುರಿಯುವೆ ಸೌರ್ಯದಿ ವೈರಿಯ ದರ್ಪವ ಮುರಿಯುವೆ ಸೌರ್ಯ ಪದವಿಯಲ್ಲಿಡುವೆನು ಪಡ ಪಡ ಪದವಿಯಲ್ಲಿಡುವೆನು ಪಡ ಪಡ ಪದವಿಯಲ್ಲಿಡುವೆನು ಪಡ 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 ಪದ ಪಡ ಪದ ಪಡ ಭಲೆ ಭಲೆ ಸೈನ್ಯಾಧ್ಯಕ್ಷರೇ ಮಹಾಪ್ರಭು ಸೈನ್ಯಾಧ್ಯಕ್ಷರೇ ಸೈನ್ಯವನ್ನು ಕಂಡರೆ ಹೊರ ರಾಜ್ಯದ ಸೈನಿಕರು ಸಿಂಹವನ್ನು ಕಂಡ ಆನೆಗಳಂತೆ ಬೆದರಿ ಬೆದರಿ ದಿಕ್ಕೆಟ್ಟು ಓಡುತ್ತಿರುವರು ಅದು ಅಲ್ಲದೆ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಆಯಾಯ ಕಾಣಿಕೆ ತಂದು ಕೊಡುತ್ತಿರುವರು ಮತ್ತೇನ ಪಡೆ ಮಹಾಪ್ರಭು ಮತ್ತೇನ ಪಡೆ ಭಲೆ ಭಲೆ ಸೈನ್ಯಾಧ್ಯಕ್ಷರೇ ಅಸಾಸೂರನಾದ ಸೈನ್ಯಾಧಿಪತಿ ನಿಪುಣ ಬುದ್ಧಿಯವರಾದ ಈ ಮಂತ್ರಿಯು ಈ ನನ್ನ ಆಸ್ಥಾನದಲ್ಲಿರುವಾಗ ಯಾವ ಕಾರ್ಯತಾನೆ ಕೆಟ್ಟಿತು ಸೈನ್ಯಾಧ್ಯಕ್ಷರೇ ಮಹಾಪ್ರಭು ಇನ್ನು ಸಿನಿಮಾ ಸೈನ್ಯವನ್ನು ಸಂತೈಸಲು ತಾವಿನ ಹೊರಡಬಹುದು ಪಾಠ ಜಯಿಸುವೆ ಪಾಠ ಜಯಿಸುವೆ ಪಡ ಪಡ ದುರುಳರ ಕಡಿದೀಡಾಡುವೆ ಪಡ ಪಡ ದುರುಳರ ಕಡಿದೀಡಾಡುವೆ ಕೆಟ್ಟದ ದುರುಳರ ಸೀಳುವೆ ಹುಟ್ಟದ ಕಡೆಯಲ್ಲಿ ಕೊಲ್ಲುವೆ ಕೆಟ್ಟದ ದುರುಳರ ಸೀಳುವೆ ಹುಟ್ಟದ ಕಡೆಯಲ್ಲಿ ಕೊಲ್ಲುವೆ ದುರದಿ ಸಿರವ ತರಿದು ಬರದಿ ದುರದಿ ಸಿರವ ತರಿದು ಬರದಿ ಹರಿಯ ಜಯಿಸಿ ಬರುವೆನು ವೈರಿ ಜಯಿಸಿ ಬರುವೆನು ವೈರಿ ಜಯಿಸಿ ಬರುವೆನು ವೈರಿ ಜಯಿಸಿ ಬರುವೆನು ಪಾಠ ಜಯಿಸುವೆ ಪಾಠ ಜಯಿಸುವೆ ಪಡ ಪಡ ದುರುಳರ ಕಡಿದಿ ನಾಡುವೆ ಪಡ ಪಡ ದುರುಳರ ಕಡಿದಿ ನಾಡುವೆ ಪಾಠ ಜಯಿಸುವೆ ಪಾಠ ಜಯಿಸುವೆ ಪಾಠ ಜಯಿಸುವೆ ಮಹಾರಾಜರಿಗೆ ದೇವಾಗಲಿ ಶಾರನೆ ವರ್ತಮಾನವೇನು ಯಾರೋ ಒಬ್ಬ ಬಡವರು ಎರಡು ಮಕ್ಕಳನ್ನು ಕಟ್ಟಿಕೊಂಡು ಅರಮನೆಯ ದ್ವಾರಿ ಬಾಗಿಲಿನಲ್ಲಿ ಅಳುತ್ತಾ ನಿಂತಿರುವನು ಪ್ರಭು ತಮ್ಮ ಅಪ್ಪಣೆ ಆದ ಜೊತೆಯಲ್ಲೇ ಕರೆದುಕೊಂಡು ಬರುತ್ತೇನೆ ಏನು ಯಾರೋ ಒಬ್ಬ ಬಡ ಬ್ರಾಹ್ಮಣನು ತನ್ನ ಎರಡು ಮಕ್ಕಳನ್ನು ಕಟ್ಟಿಕೊಂಡು ಅಳುತ್ತಾ ದ್ವಾರಬಾಗಿಲಲ್ಲಿ ನಿಂತಿರುವನೆ ಆತನನ್ನು ಸಕಲ ಮರ್ಯಾದೆಗಳಿಗೆ ನನ್ನ ಆಸ್ಥಾನಕ್ಕೆ ಬರಮಾಡುವಂತರಾಗಿ
ಅಯ್ಯೋ ಮಕ್ಕಳೇ, ಅಪ್ಪ ಹೊಟ್ಟೆಸಿ ಅಪ್ಪು ದೇವಾ ಪಾಮರನೊಳು ಕೃಪೆಯ ದೇವಾ ಪಾಮರನೊಳು ಕೃಪೆಯ 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 ಅಯ್ಯೋ ಪರಮಾತ್ಮ ಅಪ್ಪ ಹೊಟ್ಟೆಸಿ ಅಪ್ಪು ಹಿರಿಯರ ನೆಮ್ಸಿಸಿ ಪರರನು ನೋಯಿಸಿ ಅಯ್ಯೋ ಪರಮಾತ್ಮ ಹೊಟ್ಟೆಸಿ ಅಪ್ಪು ಹಿರಿಯರ ನೆಮ್ಸಿಸಿ ಪರರನು ನೋಯಿಸಿ ಪರವಸ್ತುಗಳ ಆಶ್ರಯಿಸಿ ಅಯ್ಯೋ ಪರಮಾತ್ಮ ಪರವಸ್ತುಗಳ ಆಶ್ರಯಿಸಿ ದೇವಾ ಪಾಮರನೊಳು ಕೃಪೆಯ ಶನಿದೇವಾ ಪಾಮರನೊಳು ಕೃಪೆಯ 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 ಅಯ್ಯೋ ಪರಮಾತ್ಮ ಕರುಣಾ ಸಾಗರ ಪರಮ ದಯಾಕರ ಅಯ್ಯೋ ಪರಮಾತ್ಮ ಕರುಣಾ ಸಾಗರ ಪರಮ ದಯಾಕರ ಕರ ಪಿಡಿದಂದನು ಕಾಯೋ ದೇವಾ ಅಯ್ಯೋ ಪರಮಾತ್ಮ ಕರ ಪಿಡಿದಂದನು ಕಾಯೋ ದೇವಾ ದೇವಾ ಪಾಮರನೊಳು ಕೃಪೆಯ ಶನಿದೇವಾ ಪಾಮರನೊಳು ಕೃಪೆಯ 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 ಮಹಾರಾಜರಿಗೆ ನಮಸ್ಕರಿಸುವೆ. ಅಯ್ಯ ತಮ್ಮೆಲ್ಲರಿಗೂ ಮಂಗಳವಾಗಲಿ ಮೇಲ್ಕೆ ಹೇಳುವರಾಗಿ. ಮಂತೇಂದ್ರ ಮಹಾಪ್ರಭು ನೋಡಿದೆನು ಸೃಷ್ಟಿಕರ್ತನಾದ ಆ ಭಗವಂತನು ಎಲ್ಲರನ್ನೂ ಒಂದೇ ಸರಿಸಮವಾಗಿ ಏತಕ್ಕಾಗಿ ಇಡಬಾರದೆ ಆ ಮಾತು ಆಗಿರಲಿ. ಮೊದಲು ಇವರು ಯಾರೆಂಬುದನ್ನು ವಿಚಾರಿಸುವುದರಾಗಿ. ಅಪ್ಪಣೆ ಮಹಾಪ್ರಭು. ಅಯ್ಯ ನೀವುಗಳು ಯಾರು? ಅಲ್ಲದ ಈ ಮುದ್ದು ಮಕ್ಕಳು ಯಾರಾಗಿರಬಹುದು? ಸ್ವಾಮಿ ಸ್ವಾಮಿ ನನ್ನನ್ನು ಅಲ್ಲದೆ ಈ ನನ್ನ ಮಕ್ಕಳನ್ನು ನೋಡಿದರೆ ದಾರಿದ್ರ ಎಂಬುದಾಗಿ ಕರೆಯುವರು ಸ್ವಾಮಿ. ದಾರಿದ್ರ ಎಂಬುದಾಗಿ ಕರೆಯುವರು. ಮಂತೇಂದ್ರ ಮಹಾಪ್ರಭು ಮೊದಲು ಇವರನ್ನು ನನ್ನ ಅರಮನೆಗೆ ಕರೆದುಕೊಂಡು ಹೋಗಿ ಹೆಚ್ಚಾಗಿ ಭೋಜನ ನೀರನ್ನು ಕೊಡಿಸಿ ಕಳಿಸುವಂತರಾಗಿ. ಅಪ್ಪಣೆ ಮಹಾಪ್ರಭು. ಸ್ವಾಮಿ ಸ್ವಾಮಿ ನೀವು ಕೊಡಿಸುವ ಊಟ ಭೋಜನವು ನನಗೂ ಅಲ್ಲದೆ ಈ ನನ್ನ ಬಡ ಮಕ್ಕಳಿಗೂ ಸಹ ಬೇಡವಾಗಿದೆ ಪ್ರಭು, ಬೇಡವಾಗಿದೆ. ಮಂತೇಂದ್ರ ಮಹಾಪ್ರಭು ಇವರನ್ನು ನನ್ನ ಅರಮನೆಗೆ ಕರೆದುಕೊಂಡು ಹೋಗಿ ಹೆಚ್ಚಾಗಿ ವಸ್ತ್ರಾಭರಣವನ್ನು ಕೊಟ್ಟು ಕಳಿಸುವಂತರಾಗಿ. ಅಪ್ಪಣೆ ಮಹಾಪ್ರಭು. ಸ್ವಾಮಿ ಸ್ವಾಮಿ ನೀವು ಕೊಡಿಸುವ ವಸ್ತ್ರಾಭರಣವು ನನಗೂ ಅಲ್ಲದೆ ಈ ನನ್ನ ಬಡ ಮಕ್ಕಳಿಗೂ ಸಹ ಬೇಡವಾಗಿದೆ ಪ್ರಭು, ಬೇಡವಾಗಿದೆ. ಮಂತೇಂದ್ರ ಮಹಾಪ್ರಭು ಇವರನ್ನು ನನ್ನ ಅರಮನೆಗೆ ಕರೆದುಕೊಂಡು ಹೋಗಿ ಹೆಚ್ಚಾಗಿ ಅಷ್ಟದ್ರವ್ಯವನ್ನು ಕೊಟ್ಟು ಕಳಿಸುವಂತರಾಗಿ. ಅಪ್ಪಣೆ ಮಹಾಪ್ರಭು. ಸ್ವಾಮಿ ಸ್ವಾಮಿ ನೀವು ಕೊಡಿಸುವ ವಸ್ತ್ರಾಭರಣವು ನನಗೂ ಅಲ್ಲದೆ ಈ ನನ್ನ ಬಡ ಮಕ್ಕಳಿಗೂ ಸಹ ಬೇಡವಾಗಿದೆ ಪ್ರಭು, ಬೇಡವಾಗಿದೆ. ಏನು ನಾನು ಕೊಡಿಸುವಂತ ಅಷ್ಟಾದ್ರವ್ಯವನ್ನು ಬಚ್ಚಿಟ್ಟುಕೊಳ್ಳಲು ಸ್ವಲ್ಪ ಸ್ಥಳವೂ ಸಹ ಗತಿ ಇಲ್ಲವೇ? ಇಲ್ಲವಲ್ಲ ಪ್ರಭು. ಹಾಗಾದರೆ ಅಯ್ಯ ದಾರಿದ್ರನೇ, ನನ್ನ ಅರಮನೆ ಹಿಂಭಾಗದಲ್ಲಿ ನಿನಗೊಂದು ದೊಡ್ಡದಾದ ಮನೆಯನ್ನು ಕಟ್ಟಿಸಿಕೊಡವರು. ನಾನು ಕೊಡುವಂಥ ಅಷ್ಟಾದ್ರವ್ಯವನ್ನು ಬಚ್ಚಿಟ್ಟುಕೊಂಡು ಸಾಯುವ ತನಕ ನೀನು ಹಾಗೂ ಈ ನಿನ್ನ ಬಡ ಮಕ್ಕಳು ಜೀವಿಸಬಹುದಲ್ಲ? ಸ್ವಾಮಿ
ಸ್ವಾಮಿ, ನೀವು ಕಟ್ಟಿಸಿಕೊಡುವ ಅರಮನೆಯು ನನಗೂ ಅಲ್ಲದೆ ಈ ನನ್ನ ಬಡ ಮಕ್ಕಳಿಗೂ ಸಹ ಬೇಡವಾಗಿದೆ ಪ್ರಭು, ಬೇಡವಾಗಿದೆ. ಅಯ್ಯ ದಾರಿದ್ರ್ಯನೇ, ಸ್ವಾಮಿ, ನಾನು ಏನೇ ಕೊಡುತ್ತೇನೆಂಬುದಾಗಿ ಹೇಳಿದರು ಬೇಡ ಬೇಡ ಎಂಬುದಾಗಿ ಹೇಳುತ್ತಿರುವೆಯಲ್ಲ, ಹಾಗಾದರೆ ನೀನು ನನ್ನ ಆ ಸ್ಥಾನಕ್ಕೆ ಬಂದ ವಿಚಾರ? ಸ್ವಾಮಿ ಸ್ವಾಮಿ, ತಾವು ಸತ್ಯವಂತ ಮಹಾರಾಜರೆಂದು ತಿಳಿದು ತಮ್ಮ ಬಳಿಗೆ ಬಂದೆನು. ಏನು ಸತ್ಯವಂತನಾದ ವಿಕ್ರಮರಾಜನ ಸತ್ಯವನ್ನು ಪರಿಚಯ ಮಾಡೋದಕ್ಕೋಸ್ಕರ ಇಲ್ಲಿ ಬಂದಿರುವೆ? ಹೌದು ಪ್ರಭು. ಮಂಥೇಂದ್ರ, ಆ ಪ್ರಭು, ಈ ದಾರಿದ್ರ್ಯನ ಆಡೋ ಮಾತಿಗೆ ನನಗೇಕೋ ತಲೆ ತೂಗುತ್ತಿರುವುದಲ್ಲ ಮಂತ್ರಿ. ಮಹಾಪ್ರಭು, ಏನೋ ಸಂಶಯ ಬರಬೇಕು. ಏನು ಸಂಶಯವೇ? ಛೇ, ಆ ಸಂಶಯವು ನಮ್ಮನ್ನು ಏನು ಮಾಡಬಲ್ಲದು? ಭ್ರಾಂತಿಯನ್ನು ಬಿಡುವರಾಗಿ. ಮಂಥೇಂದ್ರ, ಆ ಪ್ರಭು, ಈತನ ಮಾತಿಗೆ ಸಮ್ಮತಿಸದಿದ್ದರೂ ಸುಮ್ಮನಿರಬಹುದಾಗಿತ್ತು. ಆದರೆ ಈತನನ್ನು ಹಾಗೂ ಈತನ ಬಡ ಮಕ್ಕಳನ್ನು ನೋಡಿದರೆ ನನಗೇಕೋ ಭಯ ಸಂಕಟವಾಗುತ್ತಿರುವುದು. ಆದ್ದರಿಂದ ಅಯ್ಯ ದಾರಿದ್ರನೇ, ಸ್ವಾಮಿ, ಆ ಭಗವಂತನ ಪಾದಸಾಕ್ಷಿಯಾಗಿ ನಿನ್ನ ಮಾತಿಗೆ ಪ್ರತಿ ಉತ್ತರವಿಲ್ಲ, ನಿನ್ನ ಕೋರಿಕೆ ಏನೆಂಬುದನ್ನು ತಿಳಿಸುವಂತರಾಗಿ. ಸ್ವಾಮಿ ಸ್ವಾಮಿ, ಮೊದಲು ನನಗೆ ಕರಭಾಷೆಯನ್ನು ಕೊಟ್ಟರೆ ಅನಂತರ ತಿಳಿಸುವೆನು. ಏನು ನಿರ್ವಾಡವನಾದ ನಿನಗೆ ನನ್ನಿಂದ ಕರಭಾಷೆ? ಹೌದು ಪ್ರಭು. ಅಯ್ಯೋ ಮಂಥೇಂದ್ರ, ಆ ಪ್ರಭು, ಈ ದಾರಿದ್ರ್ಯನ ಆಡೋ ಮಾತಿಗೆ ನನಗೇಕೋ ತಲೆ ತೂಗುತ್ತಿರುವುದಲ್ಲ ಮಂತ್ರಿ. ಮಹಾಪ್ರಭು, ಏನೋ ಸಂಶಯ ಬರಬೇಕು. ಆ ಸಂಶಯವನ್ನು ಏನು ಮಾಡಬಲ್ಲದು? ಭ್ರಾಂತಿಯನ್ನು ಬಿಡುವರಾಗಿ. ಅಯ್ಯ ದಾರಿದ್ರನೇ, ಸ್ವಾಮಿ, ಆ ಭಗವಂತನ ಪಾದ ಸಾಕ್ಷಿಯಾಗಿ ನಿನ್ನ ಮಾತಿಗೆ ಪ್ರತಿ ಉತ್ತರವಿಲ್ಲ, ನಿನ್ನ ಕೋರಿಕೆ ಏನೆಂಬುದನ್ನು ತಿಳಿಸುವಂತರಾಗಿ. ಸ್ವಾಮಿ ಸ್ವಾಮಿ, ನನ್ನೆಯ ದಾರಿದ್ರ್ಯವನ್ನು ದಾನವಾಗಿ ತೆಗೆದುಕೊಳ್ಳಬೇಕೆಂದು ಇದೋ ತಮ್ಮಲ್ಲಿ ಕರಮುಗಿದು ಬೇಡಿಕೊಳ್ಳುವೆನು ಪ್ರಭು. ಪರಮಾತ್ಮ ಮಂಥೇಂದ್ರ, ಆ ಪ್ರಭು, ಈ ದಾರಿದ್ರ್ಯವನ್ನು ನಾನು ದಾನವಾಗಿ ತೆಗೆದುಕೊಳ್ಳುತ್ತೇನೆಂದು ಪ್ರಮಾಣ ವಚನವನ್ನೇ ಮಾಡಿಬಿಟ್ಟೇನಲ್ಲ ಮಂತ್ರಿ. ಏನು ಮಾಡಲಿ ಮಂತ್ರಿ? ಮಹಾಪ್ರಭು, ನಾವು ಸತ್ಯಾತ್ಮದವರು, ಸುಳ್ಳನ್ನು ಆಡಬಾರದು. ಭಾಷೆಯನ್ನು ಕೊಟ್ಟ ಮೇಲೆ ಭಾಷೆಯನ್ನು ನಡೆದುಕೊಳ್ಳುವುದು ಸತ್ಯರ ಧರ್ಮವಲ್ಲವೇ ಮಹಾಪ್ರಭು? ನಿಜ ಮಂತ್ರಿ, ನಿಜ. ತಾವು ಆಡುತ್ತಿರುವ ಮಾತು ಸತ್ಯ. ಅಯ್ಯ ದಾರಿದ್ರನೇ, ಒಂದು ಪಾತ್ರೆಯಲ್ಲಿ ಸ್ವಲ್ಪ ಗಂಗೋದಕವನ್ನು ತರಿಸಿ ನಿನ್ನ ದಾರಿದ್ರ್ಯವನ್ನು ನನಗೆ ದಾನವಾಗಿ ಎರೆದುಕೊಡುವನಾಗು. ಸ್ವಾಮಿ ಸ್ವಾಮಿ, ಗಂಗೋದಕವನ್ನು ತರಲು ನನ್ನಲ್ಲಿ ಪಾತ್ರೆಯೂ ಸಹ ಗತಿಲ್ಲವಲ್ಲ ಪ್ರಭು. ಒಂದು ಮಣ್ಣಿನ ಮಡಿಕೆ ಇತ್ತು, ಅದು ತಳದಲ್ಲೇ ತೂತ ಆಗಿರುವುದಲ್ಲ ಪ್ರಭು, ತೂತ ಆಗಿರುವುದಲ್ಲ. ಏನು ಗಂಗೋದಕವನ್ನು ತರುವಷ್ಟು ಪಾತ್ರೆಯೂ ಸಹ ಇಲ್ಲವಲ್ಲ ಪ್ರಭು. ಮಂಥೇಂದ್ರ, ಆ ಪ್ರಭು, ನಮ್ಮ ಮನೆಯಿಂದ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಗಂಗೋದಕವನ್ನು ತರಿಸಿ ಈ ಕೈಯಲ್ಲಿ ಕೊಡುವಂತರಾಗಿ. ಅಪ್ಪಣೆ ಮಹಾಪ್ರಭು. ಯಾರಲ್ಲಿ? ಒಂದು ಪಾತ್ರೆಯಲ್ಲಿ ಗಂಗೋದಕವನ್ನು ತೆಗೆದುಕೊಂಡು ಬರುವರಾಗಿ. ಅಯ್ಯ ಸ್ವಾಮಿ ಸ್ವಾಮಿ, ಏಕಚಿತ್ತ ಮನೋಭಾವದಿಂದ ತಮ್ಮೆರಡು ಕರಗಳನ್ನು ಜೋಡಿಸಿ ನಿಂತರೆ ಈ ನನ್ನ ದಾರಿದ್ರ್ಯವನ್ನು ದಾನವಾಗಿ ತೆರೆದುಕೊಡುವೆನು ಪ್ರಭು, ದಾನವಾಗಿ ಎರೆದುಕೊಡುವೆನು. ಹಾಗೇ ಆಗಲಿ. ಹರಿ ಹರಿ ವಾಸುದೇವ, ಹರಿ ಹರಿ ವಾಸುದೇವ, ಎನ್ನಯ ದಾರಿದ್ರ್ಯವನ್ನು ವಿಕ್ರಮರಾಜನಿಗೆ ದಾನವಾಗಿ ಕೊಡುವೆನೋ ವಿಧಿಯೇ, ವಿಧಿಯೇ. ಶನಿದೇವರ ಪಾದ ಗೋವಿಂದೋ, ಶನಿದೇವರ ಪಾದ ಗೋವಿಂದೋ, ಶನಿದೇವರ ಪಾದ ಗೋವಿಂದೋ. ಅಯ್ಯ ದಾರಿದ್ರ ಸ್ವಾಮಿ, ನಿನ್ನ ದಾರಿದ್ರ್ಯವನ್ನು ನಾನು ದಾನವಾಗಿ ಪಡೆದುಕೊಂಡಂತಾಯಿತು. ಸ್ವಾಮಿ ಸ್ವಾಮಿ, ನಿಮ್ಮಿಂದ ನಾನು ಅಲ್ಲದೆ ಈ ನನ್ನ ಬಡ ಮಕ್ಕಳು ಸಹ ಧನ್ಯರಾದೆವು. ತಮ್ಮ ಅಪ್ಪಣೆಯಾದರೆ ನಾವಿನ್ನು ಹೋಗಿ ಬರುವೆವು ಪ್ರಭು, ಹೋಗಿ ಬರುವೆವು. ಅಯ್ಯ, ತಮ್ಮೆಲ್ಲರಿಗೂ ಮಂಗಳವಾಗಲಿ, ಹೋಗಿ ಬರುವರಾಗಿ. ತಮ್ಮ ಅಪ್ಪಣೆಯಂತೆ ಆಗಲಿ ಪ್ರಭು. ಮಂಥೇಂದ್ರ, ಆ ಪ್ರಭು, ದಾರಿದ್ರ್ಯವನ್ನು ನಾನು ದಾನವಾಗಿ ತೆಗೆದುಕೊಂಡಿದ್ದಾಯಿತು.
ಈ ದಾರಿದ್ರ್ಯ ಭಾಗವು ಬರುವುದು ಯಾವ ಕಾರಣದಿಂದ ಎಂಬುದನ್ನು ಯಾರಿಂದ ತಿಳಿಯೋಣ ಮಂತ್ರಿ? ಮಹಾಪ್ರಭು, ಇದಕ್ಕೇಕೆ ಚಿಂತಿಸಬೇಕು? ನಮ್ಮ ಅರಮನೆ ರಾಜಪುರೋಹಿತರನ್ನು ಕರೆಯಿಸಿ ಅವರಿಂದಲೇ ತಿಳಿದುಕೊಳ್ಳಬಹುದಲ್ಲ. ಬಹಳ ಒಳ್ಳೆಯ ಉಪಾಯವನ್ನು ಹೇಳಿದ್ರಿ. ಹಾಗಾದರೆ ನಮ್ಮ ಅರಮನೆಯ ರಾಜಪುರೋಹಿತರನ್ನು ಈ ನನ್ನ ರಾಜಸ್ಥಾನಕ್ಕೆ ಬರುಮಾಡುವಂತರಾಗಿ. ಅಪ್ಪಣೆ ಮಹಾಪ್ರಭು. ಯಾರಲ್ಲಿ ನಮ್ಮ ಅರಮನೆ ರಾಜಪುರೋಹಿತರನ್ನು ಈ ರಾಜಸ್ಥಾನಕ್ಕೆ ಬರಮಾಡತಕ್ಕದ್ದು?